ಸ್ನೇಹಿತರೆ ನಮಸ್ಕಾರ. ನಿಮಗೆ ಈ ಒಂದೊಂದು ಸೀರಿಯಲ್ಗಳಲ್ಲಿ ನಟಿಯರನ್ನು ಅಥವಾ ನಟರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯನ್ನು ವಹಿಸ್ತಾರೆ ಅನ್ನೋದು ಬಹುಶಃ ಗೊತ್ತಿರುವಂಥದ್ದೇ. ಅಂದರೆ ಒಂದು ಧಾರಾವಾಹಿಗೆ ಆಯ್ಕೆ ಮಾಡುವಂಥ ಆ ನಟಿ ಇರ್ತಾರಲ್ಲ, ಕೇವಲ ಆ ಧಾರಾವಾಹಿಯ ಜೀವಾಳ ಆಗಿರೋದಿಲ್ಲ, ಜೊತೆಗೆ ಆ ಕಥೆಯ ಜೀವಾಳನೇ ಆಗಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಮಾಡುವಂಥ ಪಾತ್ರ ಜನರ ಮನಸ್ಸಿನಲ್ಲಿ ಅಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿರ್ತದೆ. ಏನೋ ಅನಿರೀಕ್ಷಿತ ಬೆಳವಣಿಗೆಗಳಲ್ಲಿ ಅವರನ್ನು ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಧಾರಾವಾಹಿಗಳು ಬಿದ್ದು ಹೋಗಿದ್ದು ಕೂಡ ಇದ್ದಾವೆ, ಕೆಲವೊಂದು ಧಾರಾವಾಹಿಗಳು ಅಲ್ಲಿಂದ ಮೇಲೆ ಇದ್ದಿದ್ದು ಕೂಡ ಇದ್ದಾವೆ. ಆ ರೀತಿ ಒಬ್ಬ ನಟ ನಟಿಯ ಮೇಲೆ ಒಂದು ಧಾರಾವಾಹಿಯ ಕತೆ ನಿರ್ಧಾರ ಆಗಿರ್ತದೆ. ಆ ಕಾರಣಕ್ಕೋಸ್ಕರನೇ ಒಂದು ಧಾರಾವಾಹಿಗೆ ಒಬ್ಬ ನಟಿಯನ್ನು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಅಥವಾ ಒಬ್ಬ ನಟನನ್ನು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಆಲೋಚನೆಗಳನ್ನು ಮಾಡಿ, ಸಾಕಷ್ಟು ಅವ್ರ ಬಗ್ಗೆ ತಿಳಿದುಕೊಂಡು, ಜೊತೆಗೆ ಅವರು ಈ ಹಿಂದೆ ಮಾಡಿದಂಥ ಎಡವಟ್ಟುಗಳು ಮತ್ತು ಇಲ್ಲಿ ಮಾಡಬಹುದಾದಂಥ ಎಡವಟ್ಟುಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ನಮ್ಮ ನಟಿ ಸಂಜನಾ ಬುರ್ಲಿ ಇದ್ದಾರಲ್ಲ, ಇವ್ರ ವಿಚಾರದಲ್ಲಿ ಮಾತ್ರ ಹಾಗಾಗ್ತಿಲ್ಲ. ಈಗ ನೋಡಿ, ಅವತ್ತು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಅರ್ಧಕ್ಕೆ ಕೈಕೊಟ್ಟು ಹೋಗಿದ್ದಂಥ ಇದೇ ಸಂಜನಾ ಬುರ್ಲಿ ಇವತ್ತು ಗಂಧದ ಗುಡಿ ಎನ್ನುವಂತಹ ಧಾರಾವಾಹಿಯಲ್ಲೂ ಕೂಡ ಅರ್ಧಕ್ಕೆ ಕೈಕೊಟ್ಟು ಹೋಗಿದ್ದಾರೆ. 156ನೇ ಸಂಚಿಕೆಗೆ ಚಂದನಾ ಪಾತ್ರಕ್ಕೆ ಸಂಜನಾ ಗುಡ್ ಬೈಯನ್ನು ಹೇಳಿದ್ದಾರೆ. ಹೊಸ ನಟಿಯ ಇಂಟರ್ವ್ಯೂ ಕೂಡ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಸಂಜನಾ ಇಲ್ಲಿ ದಿಢೀರಾಗಿ ಈ ಧಾರಾವಾಹಿಯನ್ನು ಬಿಡೋದಕ್ಕೆ ಕಾರಣ ಏನಾದರೂ ಇರಬೇಕಲ್ವಾ? ಆ ಕಾರಣ ಏನು? ಇದು ಸಂಜನಾ ಮೇಲೆ ಮತ್ತು ಸಂಜನಾ ಜರ್ನಿಯ ಮೇಲೆ, ಹಾಗೆಯೇ ಆ ಧಾರಾವಾಹಿಯ ಮೇಲೆ, ಗಂಧದ ಗುಡಿ ಧಾರಾವಾಹಿಯ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಬೀರಬಹುದು ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಂಜನಾ ಬುರ್ಲಿ ಅತ್ಯದ್ಭುತವಾದಂಥ ನಟಿ. ಆದರೆ ಆಕೆಯ ಟೈಮ್ ಸರಿ ಇಲ್ವೋ ಅಥವಾ ಆಕೆ ತೆಗೆದುಕೊಳ್ಳುವಂತಹ ಧಾರಾವಾಹಿಯ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಎರಡೂ ಧಾರಾವಾಹಿಯಲ್ಲೂ ಕೂಡ ಒಂದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮೊದಲು ಆಕೆ ಅಭಿನಯಿಸಿದಂಥ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸೇಮ್ ಇದೇ ಕಥೆ ಆಗಿತ್ತು. ಇದಾದ ಬಳಿಕ ಈಗ ಶ್ರೀಗಂಧದ ಗುಡಿ ಎನ್ನುವಂಥ ಧಾರಾವಾಹಿಯಲ್ಲೂ ಕೂಡ ಅದೇ ಕಥೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಕಿರುತೆರೆಯಲ್ಲಿ ಯಾವುದೇ ಒಂದು ಧಾರಾವಾಹಿ ಇರಲಿ, ಆ ಧಾರಾವಾಹಿಯ ಪಾತ್ರಗಳ ಜೊತೆಗೆ ಪ್ರೇಕ್ಷಕರು ಭಾವನಾತ್ಮಕವಾಗಿ ಬೆಸೆದುಕೊಂಡ್ರೆ ಆ ಧಾರಾವಾಹಿ ಗೆದ್ದಂತೆ. ಈ ರೀತಿಯಾದಂಥ ಒಂದು ಅಲಿಖಿತ ನಿಯಮ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕಿರುತೆರೆಯವರಿಗೆ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ಹಲವಾರು ಬಾರಿ ಈ ಪಾತ್ರಗಳು ಮತ್ತು ಪಾತ್ರಧಾರಿಗಳು ಬದಲಾವಣೆ ಈ ಮನೆಯ ಸದಸ್ಯರ ಮೇಲೆ ಭಾರಿ ಪರಿಣಾಮವನ್ನು ಬೀಳುತ್ತದೆ. ಪ್ರೀತಿ ಮಾಡ್ತಾರೆ ಆ ಪಾತ್ರವನ್ನು ಇಷ್ಟಪಡ್ತಾರೆ, ಆ ಪಾತ್ರದ ಜೊತೆಗೆ ಜೀವನವನ್ನು ಸಾಗಿಸ್ತಾರೆ, ಇನ್ನೂ ಕೆಲವೊಮ್ಮೆ ದ್ವೇಷವನ್ನು ಕೂಡ ಮಾಡ್ತಾರೆ. ಆದರೆ ಹೀಗೆ ಬೆಸೆದಂಥ ಸಂಬಂಧ ಕೆಲವೊಮ್ಮೆ ಅರ್ಧಕ್ಕೆ ಕಳಚಿ ಬಿದ್ದಿದ್ದೂ ಕೂಡ ಇದೆ. ಕೆಲವರು ಬೇರೆ ಯಾವುದೋ ಕಾರಣಕ್ಕೆ ಅಥವಾ ಅನಾರೋಗ್ಯದಿಂದನೋ ಅಥವಾ ಮನಸ್ಸಿಲ್ಲದೆ ಇದ್ದರೂ ಕೂಡ ಧಾರಾವಾಹಿಯನ್ನು ಕೈ ಬಿಡುತ್ತಾರೆ. ಇನ್ನೂ ಕೆಲವರು ವೈಯಕ್ತಿಕ ಕಾರಣವನ್ನು ನೀಡಿ ಧಾರಾವಾಹಿಯಿಂದ ಹೊರಗಡೆ ಬರ್ತಾರೆ. ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಮತ್ತು ಆ ಧಾರಾವಾಹಿಯ ಪ್ರೇಕ್ಷಕರಿಗೆ ನಿರಾಸೆಯನ್ನು ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಸಂಜನಾ ಬುರ್ಲಿ ಈಗ ಲಗ್ನ ಪತ್ರಿಕೆಯ ಮಯೂರಿ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸ್ನೇಹ, ಹೆಚ್ಚು ಕಡಿಮೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ 800 ಸಂಚಿಕೆಗಳ ಮೂಲಕ ಕರುನಾಡಿನೆಲ್ಲೆಡೆ ಮನೆ ಮಾತಾದಂತಹ ನಟಿ. ಕಳೆದ ವರ್ಷ ಏಕಾಏಕಿ ಈ ಧಾರಾವಾಹಿಯಿಂದ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಹೊರಗಡೆ ಬಂದು ಭಾರಿ ಸುದ್ದಿಯಾಗಿದ್ದರು. ಈ ಮೂಲಕ ತಮ್ಮ ಅಭಿಮಾನಿಗಳನ್ನು ಅಚ್ಚರಿಗೆ ದೂಡಿದರು. ಈ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಹೊರಬರೋದಕ್ಕೆ ಪ್ರಮುಖವಾದಂತಹ ಕಾರಣ ಶಿಕ್ಷಣ ಅಂತೇಳಿ ಹೇಳಿದರು, ಹೈಯರ್ ಎಜುಕೇಷನ್ ಅಂತೇಳಿ ಹೇಳಿದರು. ಆನಂತರ ಕಾಣಿಸ್ಕೊಂಡಿದ್ದು ಕಲರ್ಸ್ ಕನ್ನಡದ ಅಂಗಳದಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಆಗ್ತಿದ್ದಂಥ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ಈಕೆ ನಟಿಸೋದಕ್ಕೆ ಶುರು ಮಾಡಿದ್ಲು. ಈ ಧಾರಾವಾಹಿಯಲ್ಲಿ ಚಂದ್ರನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು. ತಮ್ಮ ಅಭಿನಯದಿಂದ ಮತ್ತೊಮ್ಮೆ ಅಭಿಮಾನಿಗಳ ಹೃದಯವನ್ನು ಕೂಡ ಗೆದ್ದಿದ್ರು. ಆದರೆ ಅಕ್ಟೋಬರ್ 6, 2025 ಆರಂಭ ಆದಂತಹ ಶ್ರೀಗಂಧದ ಗುಡಿ ಎನ್ನುವಂತಹ ಧಾರಾವಾಹಿ ಸದ್ಯ 156 ಸಂಚಿಕೆಗಳನ್ನು ಪೂರೈಸಿದೆ. ಜನ ಮನವನ್ನು ಗೆಲ್ತಾ ಇದೆ. TRP ರೇಸ್ನಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ಹೀಗಿರುವಾಗ ಇದೀಗ ಈ ಧಾರಾವಾಹಿಯಿಂದ ಸಂಜನಾ ಬುರ್ಲಿ ಹೊರಗಡೆ ಬಂದಿದ್ದಾರೆ ಎನ್ನುವಂಥ ಸುದ್ದಿ ಸಂಚಲನವನ್ನು ಸೃಷ್ಟಿಸಿದೆ. ಹೌದು, ಸಂಜನಾ ಅವರ ಈ ನಿರ್ಧಾರದ ಹಿಂದಿರುವಂಥ ನಿಜವಾದಂಥ ಕಾರಣ ಏನು ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಿಟ್ಟಾಗಲೇ ಅವರೊಂದು ಮಾತು ಹೇಳಿದರು.
ಯಾವ ಕಾರಣಕ್ಕೂ ಕೂಡ ನಾನು ಈ ಧಾರಾವಾಹಿಯನ್ನು ಅರ್ಧಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಯಾಕಂತೇಳಿದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಯಾವಾಗ ಸ್ನೇಹ ಪಾತ್ರದಿಂದ ಈಕೆ ಹೊರಗಡೆ ಬರ್ತಾಳೋ ಅದಾದ ಬಳಿಕ ಆ ಧಾರಾವಾಹಿ ಮೇಲೇಳೇ ಇಲ್ಲ. ಆ ಸ್ನೇಹ ಪಾತ್ರ ಮತ್ತೆ ರಿಜಿಸ್ಟರ್ ಆಗಲೇ ಇಲ್ಲ. ಆದರೆ ಇಲ್ಲಿ ಬಟ್ ಸಡನ್ ಆದಂಥ ನಿರ್ಧಾರ. ಇನ್ಫ್ಯಾಕ್ಟು ಯಾವತ್ತು ಈ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಯಾವಾಗ ಸ್ನೇಹ ಆಗಿ ಹೊರಗಡೆ ಬರ್ತಾರೋ ಆಗ ಹೇಳಿದರು, 3 ತಿಂಗಳು ಮೊದಲೇ ನನ್ನ ವಿಚಾರವನ್ನು ತಿಳಿಸಿದ್ದೆ, ಆದ್ದರಿಂದನೇ ಪಾತ್ರವನ್ನು ಸಾಯಿಸಿದ್ರು, ಇದ್ದಕ್ಕಿದ್ದಂತೆ ಮಾಡಿದಂಥ ನಿರ್ಧಾರ ಅಲ್ಲ, ಅಥವಾ ಮಧ್ಯೆ ಕೈಕೊಟ್ಟು ಹೋಗೋಳು ಕೂಡ ನಾನಲ್ಲ, ಹಿಡಿದ ಕಾರ್ಯವನ್ನು ಒಪ್ಪಿಕೊಂಡ ಸೀರಿಯಲನ್ನು ಮುಗಿಸಿಯೇ ಹೋಗೋದು, ಇಲ್ಲದಿದ್ದರೆ ಅದು ಇಡೀ ತಂಡಕ್ಕೆ ಎಷ್ಟು ಸಮಸ್ಯೆ ಆಗ್ತದೆ ಅನ್ನುವಂಥ ಅರಿವು ನನಗಿದೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿದರು. ಆದರೆ ಇದೀಗ ದಿಢೀರ್ ಅಂತೇಳಿಬಿಟ್ಟು ಗಂಧದ ಗುಡಿ ಸೀರಿಯಲ್ನಲ್ಲಿ ಹೊರಕ್ಕೆ ಬಂದಿರುವಂಥದ್ದು, ಅದು ಕೂಡ ಲೀಡ್ ರೋಲ್. ಅವರ ಮದುವೆ ನಿಶ್ಚಯ ಆಗಿದ್ದರಿಂದ ಹೀಗೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಈ ಹಿಂದೆ ಹೇಳಿದಂತೆ ಶಿಕ್ಷಣದ ಕಾರಣವೇ ಆಗಿದ್ದರೆ ಈ ಸೀರಿಯಲ್ ಒಪ್ಪಿಕೊಳ್ತಾನೆ ಇರಲಿಲ್ಲ. ಮದುವೆಯ ವಿಚಾರವೂ ಕೂಡ ಆಗಿದ್ದರೂ ಕೂಡ ಅದು ಕೂಡ ಮೊದಲೇ ಗೊತ್ತಿದ್ದಂಥ ವಿಚಾರ. ಒಂದು ವೇಳೆ ಅಕಸ್ಮಾತು ಮದುವೆ ನಿಶ್ಚಯ ಆಗಿದ್ದರೂ ಕೂಡ ಎಷ್ಟೋ ಮಂದಿ ಸೀರಿಯಲ್ ನಡುವೆ ಮದುವೆ ಮಾಡಿಕೊಂಡು ನಂತರ ಸೀರಿಯಲ್ನಲ್ಲಿ ನಟಿಸಿದ್ದು ಕೂಡ ಇದೆ. ಆದರೆ ಯಾಕೆ ಈ ನಿರ್ಧಾರ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ. ಮದುವೆ ಶಿಕ್ಷಣ ಏನೇ ಇದ್ದರೂ ಕೂಡ ಸಂಜನಾ ಸೋಷಿಯಲ್ ಮೀಡಿಯಾದಲ್ಲಿ ಆದರೂ ಬಹಿರಂಗಪಡಿಸ್ತಾ ಇದ್ದರು. ಆದರೆ ಅದು ಕೂಡ ಮಾಡಿಲ್ಲ ಅನ್ನುವಂಥದ್ದು ಈಗ ಫ್ಯಾನ್ಸ್ನ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಇದರ ನಡುವೆ ಕುತೂಹಲ ಅನ್ನುವಂಥ ಒಂದು ಪೋಸ್ಟನ್ನು ಸಂಜನಾ ಬುರ್ಲಿ ಶೇರ್ ಮಾಡಿದ್ದಾರೆ. ಅದರಲ್ಲಿ ಬಿಗ್ಗೆಸ್ಟ್ ಲೆಸನ್ ಐ ಹ್ಯಾವ್ ಲ್ಯಾಂಡ್, ಅಕ್ಸೆಪ್ಟ್ ವಾಟ್ ಈಸ್ ಆ್ಯಸ್ ಅಟ್ ಇಟ್ ಈಸ್, ಲೈಫ್ ಬಿಕಮ್ ಸೋ ಮಚ್ ಸಿಂಪ್ಲಿಯರ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ನಲ್ಲಿ ನಾನು ಕಲಿತಂಥ ದೊಡ್ಡ ಪಾಠ ಇರುವುದನ್ನು ಹಾಗೇ ಸ್ವೀಕರಿಸಿ ಜೀವನವು ತುಂಬ ಸರಳ ಮತ್ತು ಸುಂದರವಾಗ್ತದೆ ಅಂತ ಹೇಳ್ಬಿಟ್ಟು ಈಕೆ ಬರೆದುಕೊಂಡಿದ್ದಾರೆ. ಇದು ಹಲವಾರು ಅರ್ಥಗಳನ್ನು ನೀಡ್ತದೆ ಈ ಕ್ಯಾಪ್ಷನ್. ಇದನ್ನು ಓದಿದ ಬಳಿಕ ಸೀರಿಯಲ್ ಸೆಟ್ನಲ್ಲಿ ಏನಾದರೂ ಸಮಸ್ಯೆ ಆಯಿತಾ ಅನ್ನುವಂಥ ಸಂದೇಹ ಕಾಡ್ತಿದೆ. ಅಥವಾ ನಟಿ ಈ ಸೀರಿಯಲನ್ನು ಬಿಡೋದಕ್ಕೆ ಕಾರಣ ಸೀರಿಯಲ್ ತಂಡನೋ ಅಥವಾ ಸೀರಿಯಲ್ ಹೋಗ್ತಿರುವಂತಹ ಹಾದಿಯೋ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಸಂಜನಾ ಬುರ್ಲಿ ಹೊರಗಡೆ ಬರೋದರಿಂದ ಸಹಜವಾಗಿ ಕಥೆಯ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಹಾಗೆಯೇ ಕಥೆಯಲ್ಲಿ ಚಿಕ್ಕದೊಂದು ಬದಲಾವಣೆಯನ್ನು ತರಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈ ಶ್ರೀಗಂಧದ ಗುಡಿ ಧಾರಾವಾಹಿ ತಮಿಳ್ ಸೀರಿಯಲ್ನ ರೀಮೇಕು. ಈ ಸೀರಿಯಲ್ನಲ್ಲಿ ಶಿಶಿರ್, ಸಂಜನಾ ಮೊದಲಾದವರು ನಟಿಸಿದರು. ಈ ಸೀರಿಯಲ್ ವೀಕ್ಷಕರ ಮನಸ್ಸನ್ನು ಎರಡನ್ನೂ ಕೂಡ ತಣಿಸಿತ್ತು. ಒಳ್ಳೆಯ TRPನೂ ಕೂಡ ಪಡೆದಿತ್ತು. ಇದೇ ಧಾರಾವಾಹಿ ಈಗ ಹೊಸ ಲುಕ್ನಲ್ಲಿ ಕನ್ನಡಿಗರನ್ನು ಇಲ್ಲಿ ವೆಲ್ಕಮ್ ಮಾಡಿತ್ತು, ಶ್ರೀಗಂಧದ ಗುಡಿ ಧಾರಾವಾಹಿ. ಆದರೆ ಇಲ್ಲಿ ಈಗ ಧಾರಾವಾಹಿಯನ್ನು ತೊರೆದಿರುವಂಥದ್ದು, ಆ ಜಾಗಕ್ಕೆ ಹೊಸ ಪಾತ್ರಧಾರಿಯ ಆಯ್ಕೆಯೂ ಕೂಡ ಆಗಿರುವಂಥದ್ದು. ಸ್ನೇಹ ಮಂಜುನಾಥ್ ಅನ್ನುವಂತಹ ಹೊಸ ನಟಿಯನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಲಾಗಿದೆ. ಜಿ ಪವರ್ನಲ್ಲಿ ಪ್ರಸಾರ ಕಾಣ್ತಿದ್ದಂತಹ ಶುಭಸ್ಯ ಶ್ರೀರಾಮ್ ಸೀರಿಯಲ್ನಲ್ಲಿ ಸ್ನೇಹ ನಟಿಸಿದರು. ಈ ಧಾರಾವಾಹಿಯನ್ನು ನಿಲ್ಲಿಸಲಾಗಿದೆ. ಹಾಗಾಗಿ ಈಗ ಈ ಒಂದು ಧಾರಾವಾಹಿಗೆ, ಯಾವುದೋ ಶ್ರೀಗಂಧದ ಗುಡಿ ಧಾರಾವಾಹಿಗೆ ಇಲ್ಲಿ ಸಂಜನಾ ಪಾತ್ರಕ್ಕೆ ಸ್ನೇಹ ರಿಪ್ಲೇಸ್ ಆಗಲಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಬಟ್ ರಿಪ್ಲೇಸ್ ಆಗೋದು ದೊಡ್ಡ ವಿಚಾರ ಅಲ್ಲ. ರಿಪ್ಲೇಸ್ ಆದಮೇಲೆ ಹೇಗೆ ಹೋಗುತ್ತೆ ಸೀರಿಯಲ್ ಅನ್ನುವಂಥದ್ದು ದೊಡ್ಡ ವಿಚಾರ. ಕೆಲವು ಸಲ ಆ ಪಾತ್ರಗಳು ಸತ್ತೇ ಹೋಗ್ತದೆ, ಬಟ್ ಕೆಲವು ಸಲ ಇಲ್ಲ, ಆ ಪಾತ್ರಕ್ಕೆ ಹೊಸದೊಂದು ಕಳೆ ಬರ್ತದೆ. ಈ ವಿಚಾರದಲ್ಲಿ ಈಗ ಹೊಸ ನಟಿ ಬಂದಿರುವಂಥ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ. ಇನ್ನು ಇದರ ಬಗ್ಗೆ ಅಧಿಕೃತವಾಗಿ ಚಾನಲಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಇತ್ತೀಚಿನ ಸಂಚಿಕೆಯವರೆಗೂ ಕೂಡ ಸಂಜನಾ ಬುರ್ಲಿಯವರೇ ಬರ್ತಾ ಇದ್ದಾರೆ. ಬಟ್ ಸಂಜನಾ ಬಿಟ್ಟಿರೋದಂತೂ ಕನ್ಫರ್ಮ್ ಅನ್ನುವಂಥ ಮಾಹಿತಿ ಇದೆ. ಬಟ್ ಯಾವ ಕಾರಣಕ್ಕೆ ಅನ್ನುವಂಥದ್ದು ಗೊಂದಲ ಇದೆ. ಆ ಒಂದು ಗೊಂದಲ ಬಗೆಹರಿತು ಅಂತ ಹೇಳಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕದಂಗೆ ಆಗುತ್ತೆ ಅನ್ನೋದು ಕೂಡ ಸತ್ಯ. ಒಟ್ಟಾರೆ ನೋಡೋಣ ಸಂಜನಾ ಮನಸ್ಸಿನಲ್ಲಿ ಏನಿದೆ, ಸಂಜನಾ ಯಾಕಿಂತ ನಿರ್ಧಾರವನ್ನು ತೆಗೆದುಕೊಂಡ್ರು. ಅದರಲ್ಲೂ ಕೂಡ ಪದೇ ಪದೇ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅವರ ಕೆರಿಯರ್ಗೂ ಕೂಡ ಎಷ್ಟು ದೊಡ್ಡ ಹೊಡೆತವನ್ನು ಕೊಡುತ್ತೆ ಅನ್ನೋದು ಅವ್ರಿಗೂ ಕೂಡ ಅರಿವಿರಬಹುದು. ಹಾಗಾಗಿ ಕಾದು ನೋಡಬೇಕು ಮುಂದೇನಾಗುತ್ತೆ ಅನ್ನೋದನ್ನು. ಒಟ್ಟಾರೆ ನಿಮಗೇನು ಅನಿಸುತ್ತೆ, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.